ಬಂದಿದ್ದೀವಲ್ಲ ನೆನಪಿಗಿರ್ಲಿ ಅಂತ ಬರೀ ಇಷ್ಟೇ ದಪ್ಪ ಕಲ್ಲನ್ನ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಆಯ್ತಾ ಇಲ್ಲ. ಇಬ್ರು ಸೇರ್ಕೊಂಡು ತಾಕತ್ತಾಗ್ತಾ ಇದ್ದೀವಿ. 3, 2, 1. ಆಗಲ್ಲ ಗುರು ಇದು. ನೀವು ಕೇಳ್ಬೋದು ಏನು ಇಷ್ಟೊಂದು ಉಪ್ಪು ಒಂದೇ ಕಡೆ ಸೇರಿಬಿಟ್ಟಿದೆ ಅಂತ. ಆ್ಯಕ್ಚುಲಿ ಇಂಡಿಯಾದಲ್ಲೂ ಇದೇ ಥರ ಉಪ್ಪು ಸೇರುತ್ತೆ, ಅದು ಗುಜರಾತಲ್ಲಿ. ಆದರೆ ಆ ಉಪ್ಪು ವರ್ಷದ 365 ದಿನವೂ ಇರಲ್ಲ, ಒಂದಷ್ಟು ದಿನಗಳಿರುತ್ತೆ, ಅದಾದಮೇಲೆ ಕರ್ಗೋಗ್ಬಿಡ್ತದೆ. ಆದರೆ ನಾವಿರೋಂಥ ಈ ಜಾಗದಲ್ಲಿ ಉಪ್ಪು ವರ್ಷದ 365 ದಿನವೂ ಇರುತ್ತೆ. ವರ್ಷಾನುವರ್ಷ ಉಪ್ಪು ಆ್ಯಡ್ ಆಗಿ ಇಷ್ಟೊಂದು ಉಪ್ಪಾಗ್ಬಿಟ್ಟಿದೆ ನಮ್ಮ ಸುತ್ತ. ಇದು ಕರಗೋದೇ ಇಲ್ವಾ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ಇದು ಕರಗೋದೇ ಇಲ್ಲ, ಇದು ಹಿಂಗೆ ಇರುತ್ತೆ. ಯಾಕೆ ಕರಗಲ್ಲ ಅಂತಂದರೆ ಈ ನೀರೇನು ನೋಡ್ತಾ ಇದ್ದೀರಾ ನೀವು, ಈ ನೀರೆಲ್ಲ ಬರೀ ಎಂಟ್ರಿ ಅಷ್ಟೇ, ಎಕ್ಸಿಟ್ ಇಲ್ಲ ಇದಕ್ಕೆ, ಬೇರೆ ಯಾವುದು ಜಾಗ ಇಲ್ಲ ಇದರಿಂದ ಆಚೆ ಹೋಗೋಕ್ಕೆ. ಆ ಸುತ್ತಮುತ್ತ ಬೆಟ್ಟಗಳು ನೋಡ್ತಾ ಇದ್ದೀರಾ ನೋಡಿ, ಆ ಬೆಟ್ಟಗಳಿಂದ ಮತ್ತೆ ಮಳೆಯಿಂದ ನೀರು ಬಂದು ನೀರು ಇಲ್ಲಿ ಆ್ಯಡ್ ಆಗ್ಬಿಟ್ಟು ಈ ನೀರು ಹೊರಗೋಕ್ಕೆ ಬೇರೆ ಯಾವುದು ಜಾಗ ಇಲ್ಲ. ಇದು ಲೋಯೆಸ್ಟ್ ಪಾಯಿಂಟ್ ಆಗಿರೋದ್ರಿಂದ ಬರೀ ಈ ನೀರು ಎವಾಪ್ರೇಷನ್ ಆಗಿ ಮೇಲೆ ಆಗ್ತಾ ಇರುತ್ತೆ ಅಷ್ಟೇ. ನೀರು ಮಾತ್ರ ಎವಾಪ್ರೇಷನ್ ಆಗುತ್ತೆ, ಉಪ್ಪು ಎವಾಪ್ರೇಟ್ ಆಗಲ್ಲ. ಅದಕ್ಕೆ ನೀರು ಮೇಲೆ ಹೋದ್ರೆ ಉಪ್ಪು ಉಳ್ಕೊಂಡಿರುತ್ತಲ್ಲ, ಆ ಉಳ್ಕೊಂಡಿರೋಂಥ ಉಪ್ಪನ್ನೇ ನೀವು ನೋಡ್ತಾ ಇದ್ದೀರಾ ಇಲ್ಲಿ.